ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮನೆಯಲ್ಲಿ ಸುಲಭವಾಗಿ ಕರ್ಜಿಕಾಯನ್ನ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇದು ಹಬ್ಬ ಹರಿದಿನಗಳಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಮಾಡುವಂತಹ ಕರ್ಜಿಕಾಯಿ. ಇದನ್ನು ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ನೋಡೋಣ. ಈಗ ನಾನು ಒಂದು ಬೌಲಿಗೆ 1 ಕಪ್ಪಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಹುರುಗಡ್ಲೆನ ನಾನಿಲ್ಲಿ ಸಣ್ಣದಾಗಿ ಪೌಡ್ರನ್ನ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಅರ್ಧ ಕಪ್ಪಷ್ಟು ನಾವು ಹಾಕೋಬೇಕಾಗುತ್ತೆ. 1 ಕಪ್ಪಷ್ಟು ಕೊಬ್ಬರಿಗೆ ನಾವು ಅರ್ಧ ಕಪ್ಪಷ್ಟು ಕಡಲೆ ಪುಡಿನ ಹಾಕೋಬೇಕು. ಹಾಗೆ ಡ್ರೈ ಫ್ರೂಟ್ಸ್ನ ನಾನು ತೊಗೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಸಕ್ಕರೆ ಪೌಡ್ರನ್ನ ನಾನು ಮಾಡ್ಕೊಂಡಿದ್ದೀನಿ. 1 ಕಪ್ಪಷ್ಟು ನಾವು ಕೊಬ್ಬರಿಗೆ ನಾವು 3/4 ಕಪ್ಪಷ್ಟು ನಾವು ಸಕ್ಕರೆನ ಸೇರಿಸ್ಕೊತಿದ್ದೀನಿ. ತುಂಬ ಸಿಹಿ ಬೇಕು ಅಂದರೆ 1 ಕಪ್ಪಷ್ಟು ನಾವು ಸೇರಿಸ್ಕೋಬೋದು. 2 ಟೇಬಲ್ ಸ್ಪೂನಷ್ಟು ಗಸಗಸೆನ ಹುರಿದು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಳ್ಳೆ ಮಿಕ್ಸ್ನ ಕೊಡಬೇಕಾಗುತ್ತೆ. ನೀಟಾಗಿ ಇದನ್ನೆಲ್ಲ ಎಲ್ಲ ಮಿಕ್ಸ್ ಆಗೋ ಥರ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬಿಡ್ಬೇಕಾಗತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬಂತು ಅಲ್ವಾ. ಈ ರೀತಿ ನಾವು ಮನೆಯಲ್ಲೇ ಕರ್ಜಿಕಾಯನ್ನ ಮಾಡಿ ಇಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೇ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಮಾಡ್ತಿರೋದು. ನಿಜವಾಗ್ಲೂ ತುಂಬ ಕರೆಕ್ಟಾಗಿ ತುಂಬಾ ರುಚಿಯಾಗಿ ಬಂದಿತ್ತು. ಹಾಗಾಗಿ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬರದೇ ಇದ್ದವರು ಕೂಡ ಇದನ್ನು ಮಾಡ್ಕೋಬೋದು. ನೆಕ್ಸ್ಟು ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಸಿಟ್ಟು ಹಾಗೆ 1 ಕಪ್ಪಷ್ಟು ಚಿರೋಟಿ ರವೆನ ತೊಗೊಂಡು ಇದನ್ನೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಸಕ್ಕರೆ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಇದು ರುಚಿ ಅಲ್ಲ, ಸಕ್ಕರೆ ಪೌಡ್ರು. ನೆಕ್ಸ್ಟು 1 ಸ್ಪೂನಷ್ಟು ನಾವು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಾಯಿಸಿ ಕೂಡ ಹಾಕ್ಕೋಬೋದು, ಹಂಗೇನೂ ಹಾಕ್ಕೋಬೋದು. ನಾವು ರವೆನ 1 ಕಪ್ಪಷ್ಟಿಗೆ ಮೈದಾ ಹಸಿಟ್ಟಿಗೆ 1 ಕಪ್ಪಷ್ಟು ರವೆನ ಹಾಕಿರೋದ್ರಿಂದ ಇದೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ತುಪ್ಪನ ಕಾಯಿಸಿ ಹಾಕೋತಾ ಇಲ್ಲ. ತುಪ್ಪನ ಕಾಯಿಸಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲ ಅಂದರೂ ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಸ್ವಲ್ಪನೇ ನೀರನ್ನ ನಾವು ಸೇರಿಸ್ಕೊಂಡು ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಅದಕ್ಕಿಂತ ತೆಳುವಾಗಿಯೇ ಕಲಿಸ್ಕೋಬೇಕಾಗುತ್ತೆ. ಅಷ್ಟು ತೆಳುವಲ್ಲ, ಮೀಡಿಯಮ್ ಆಗಿರಬೇಕು. ಯಾಕೆಂದರೆ ರವೆ ಸ್ವಲ್ಪ ನೆನಿಬೇಕಲ್ವ, ಹಾಗಾಗಿ ಈ ಹದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟು ನಂತರ ನಾವು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿ ನಾವು ಸ್ವಲ್ಪ ಮೈದಾ ಹಿಟ್ಟಿನ ಈ ಥರ ಹಾಕ್ಕೊಂಡು ಸ್ವಲ್ಪ ಹಾಗೆ ಚಿಕ್ಕದಾಗಿ ಈ ರೀತಿ ಒತ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ರೀತಿ ಒತ್ಕೊಂಡು ಮನೆಯಲ್ಲಿ ಒಂದು ಕಜ್ಜಿಕಾಯಿ ಮಾಡುವಂತಹ ಮೌಲ್ಡ್ ಇದ್ದರೆ ಈ ರೀತಿ ಹಾಕ್ಕೊಂಡು ನಾವು ಸ್ವಲ್ಪ ಒಂದು 2 ಸ್ಪೂನಷ್ಟು ಇದನ್ನು ಹಾಕ್ಕೊಂಡು ನಾವು ಸೇರಿಸಿ ನಿಧಾನಕ್ಕೆ ನಾವು ಪ್ರೆಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇದರಿಂದ ಸುಲಭವಾಗಿ ನಾವು ಮಾಡ್ಕೊಬಿಡ್ಬೋದು. ಇದಕ್ಕೆ 1-2 ಸ್ಪೂನಷ್ಟು ನಾವು ಇದನ್ನು ಸೇರಿಸ್ಕೊಂಡು ನಿಧಾನವಾಗಿ ಈ ರೀತಿ ಪ್ರೆಸ್ನ ಮಾಡ್ಕೊಬಿಡ್ಬೇಕು. ಈ ರೀತಿ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂತಹ ಹಿಟ್ಟನ್ನು ನಾವು ನಿಧಾನವಾಗಿ ಈ ರೀತಿ ತೆಕ್ಕೊಬಿಡ್ಬೇಕಾಗತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನಾವು ಕೈಯಲ್ಲಿ ಮಾಡಿದ್ರೆ ಇಷ್ಟು ನೀಟಾಗಿ ಬರೋದಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು. ಸುಲಭವಾಗಿ ಕರ್ಜಿಕಾಯನ್ನ ಮಾಡ್ಕೊಬಿಡ್ಬೋದು. ನೆಕ್ಸ್ಟು ಅದೇ ಥರ ಎಲ್ಲನೂ ಕೂಡ ಈ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಬಿಡ್ಬೇಕಾಗತ್ತೆ. ಸ್ವಲ್ಪ ಅಗಲವಾಗಿ ಹೊತ್ಕೊಂಡ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ತೆಕ್ಕೊಬಿಡ್ಬೋದು. ನಾವು ಕರೆಕ್ಟಾಗಿ ಅದಕ್ಕೆ ಕರೆಕ್ಟಾಗಿ ನಾವು ಹೊತ್ಕೊಂಡು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ನಾನು ಜಾಸ್ತಿನೇ ತೊಗೊಂಡು ಸ್ವಲ್ಪ ದೊಡ್ಡದಾಗಿಯೇ ಹೊತ್ಕೋತಾ ಇದ್ದೀನಿ. ನೆಕ್ಸ್ಟು ಇದನ್ನ ಮತ್ತೆ ಅದೇ ಥರ ಸೇಮ್ ಈ ರೀತಿ ಇಷ್ಟು ದೊಡ್ಡದಾಗಿ ನಾನು ಹೊತ್ಕೊಂಡಿದ್ದೀನಿ. ಸ್ವಲ್ಪ ನೀಟಾಗಿ ಬರುತ್ತೆ ಅನ್ನೋದು ಕಾರಣಕ್ಕೆ ನಾನು ಈ ಥರ ಹೊತ್ಕೊಂಡೆ ಅಷ್ಟೇ. ನೆಕ್ಸ್ಟು ಮತ್ತೆ ಅದೇ ಥರ ಸೇಮ್ ಇದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಇದೇ ಥರ ಒಂದೊಂದಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಟು ನಾವು ನೀಟಾಗಿ ಒಂದೊಂದಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗಂತೂ ತುಂಬಾ ಖುಷಿ ಆಗೋಯಿತು. ನಿಜವಾಗ್ಲೂ ಬರದೇ ಇದ್ದವರು ಕೂಡ ಒಂದೊಂದು ಕರೆಕ್ಟ್ ಮೆಜರ್ಮೆಂಟ್ಲಿ ನಾವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ನಾವು ಅಡುಗೆ ಮಾಡೋದು ದೊಡ್ಡದಲ್ಲ, ನಾವು ಅದನ್ನು ಯಾವ ರೀತಿ ಮಾಡಬೇಕು, ಯಾವುದಕ್ಕೆ ಎಷ್ಟು ಹಾಕಬೇಕು ಅನ್ನೋದನ್ನ ತಿಳ್ಕೊಬಿಟ್ರೆ ನಾವು ಎಷ್ಟು ಬೇಕಾದರೂ ಅಡುಗೆನ ಮಾಡ್ಬೋದು. ನಾವು ಫಸ್ಟು ಮೆಜರ್ಮೆಂಟ್ನ ನಾವು ಕರೆಕ್ಟಾಗಿ ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಯಾವುದೇ ಅಡುಗೆ ಆದ್ರೂ ತುಂಬಾ ರುಚಿಯಾಗಿ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೆಕ್ಸ್ಟ್ ಇದೇ ಥರ ಎಲ್ಲನೂ ನಾನು ರೆಡಿ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಹಾಗೆ ಮಾಡ್ತಾ ಹೋಗ್ತಾ ಕೇಳ್ತೀನಿ. ಬನ್ನಿ, ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸಿ, ಗೊತ್ತಿಲ್ಲದಿದ್ದವ್ರಿಗೆ ನಾನು ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ. ಒಗಟು ಯಾವುದು ಅಂದರೆ, ಎಲ್ಲ ಕಡೆ ತಿರುಗಿ ಸಮನಾಗಿ ಹಂಚುತ್ತಾನೆ, ನಾನು ಯಾರು,
ಈ ಒಂದು ಒಗಟಿಗೆ ಯಾರಿಗೆಲ್ಲ ಉತ್ತರ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ. ಗೊತ್ತಿಲ್ಲದವರಿಗೆ ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾನು ಎಲ್ಲ ಒತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆನ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ. ಸ್ವಲ್ಪ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ನಾವೀಗ ಒಂದೊಂದು ಆಗಿದ್ದನ್ನು ನೀಟಾಗಿ ನಿಧಾನವಾಗಿ ನಾವು ಬಿಟ್ಕೋಬೇಕಾಗುತ್ತೆ. ಕೈಗೆ ಎಣ್ಣೆ ಆರಿಬಿಟ್ರೆ ಕಷ್ಟ. ನಿಧಾನವಾಗಿ ನೋಡಿಕೊಂಡು ಈ ರೀತಿ ಒಂದೊಂದಾಗಿ ನಾವು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ನೀಟಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಶೇಪ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ಸ್ವಲ್ಪ ಬೇಯಿಸ್ಕೊಂಡು ಮತ್ತೆ ಈ ರೀತಿ ಎಲ್ಲ ಉಲ್ಟನ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ನಾವೇ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬಾ ಖುಷಿ ಇರುತ್ತೆ. ಹಾಗೆ ಹಬ್ಬ ಹರಿದಿನಗಳಿಗೆ ನಾವೇ ಮಾಡಿ ದೇವ್ರಿಗೆ ಪ್ರಸಾದನ ಮಾಡ್ಕೋಬೋದು. ನಿಜವಾಗ್ಲೂ ತುಂಬಾ ಪರ್ಫೆಕ್ಟಾಗೇ ಬಂದಿತ್ತು. ಮತ್ತು ಇದನ್ನು ಅದೇ ರೀತಿ ಒಂದೊಂದಾಗಿ ಮತ್ತೊಂದು ಸಲ ಈ ಥರ ಬೇರೆದನ್ನ ಬೇಯಿಸ್ಕೊಡ್ಬೇಕಾಗುತ್ತೆ. ಇವಾಗ ನಾನು ಕೇಳಿದಂತಹ ಒಗಟಿಗೆ ನಾನು ಆನ್ಸರ್ನ ಹೇಳ್ತಾ ಇದ್ದೀನಿ. ಎಲ್ಲ ಕಡೆ ತಿರುಗಿ ಸಮನಾಗಿ ಹಂಚುತ್ತಾನೆ ಅನ್ನೋ ಒಂದು ಒಗಟಿಗೆ ತಕ್ಕಡಿ ಅನ್ನೋ ಒಂದು ಆನ್ಸರು. ಈ ಒಂದು ಆನ್ಸರ್ ಕರೆಕ್ಟಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡೋದಲ್ಲ ಎಷ್ಟು ಸುಲಭವಾಗಿ ನಾವು ಮನೆಯಲ್ಲೇ ಕರ್ಜಿಕಾಯಿ ಮಾಡ್ಕೋಬೋದು ಅಂತ. ನೀವು ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ರೆಸಿಪಿನ ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ನಾವು ಮಾಡಿದ್ರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.